ಕಮಲ್ ಹಾಸನ್ ಒಬ್ಬ ದುರಾಂಕಾರಿ, ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಅವನು ತಮಿಳುನಾಡಿನ ಬೆರ್ಕೆ ನಟ, ಅತ್ಯಂತ ಹೀನಾಯಕಾರವಾದಂಥ ನಟ. ಅವನು ತಮ್ಮ ಪಾರ್ಟಿ ಮಾಡಿದ್ರು, ಅದರಲ್ಲೂ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಈಗ DMK ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ತಮಿಳಿನಿಂದ ಕನ್ನಡ ಉದಯ ಆಯಿತು ಅನ್ನುವ ಮಾತೇನಿದೆ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನು ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದರೆ ಮುಂದೆ ಪರಭಾಷೆಯವರ ದಬ್ಬಾಳಿಕೆ, ಅವರ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕನ್ನಡದ ಗೌರವ, ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ. ಈ ಬಗ್ಗೆ ನಾಡಿನ ಸಾಹಿತಿಗಳು, ಪತ್ರಕರ್ತರು, ಹೋರಾಟಗಾರರು ಎಲ್ಲರೂ ಇವತ್ತು ಒಂದೇ ಒಂದು ಕಡೆ ನಿಲ್ಲಬೇಕಾಗಿದೆ. ಒಂದು ಧ್ವನಿಯನ್ನು ಎತ್ತಬೇಕಾಗಿದೆ. ಯಾವ ಕಾರಣಕ್ಕೂ ಕಮಲ್ ಹಾಸನ್ ಹೇಳ್ತಾನೆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ. ಕಮಲ್ ಹಾಸನ್ ಕ್ಷಮಾಪಣೆ ಕೇಳೋವರೆಗೂ ಕರ್ನಾಟಕದಲ್ಲಿ ಭಾರಿ ಹೋರಾಟ ಮಾಡಲೇಬೇಕಾಗುತ್ತೆ. ಬರೀ ಕಮಲ್ ಹಾಸನ್ ಚಿತ್ರ ಒಂದೇ ಅಲ್ಲ, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಮಲ್ ಹಾಸನ್ಗೆ ರಾಜ್ಯಸಭೆ ಕೊಡೋದು. ಕಮಲ್ ಹಾಸನ್ಗೆ ಹೇಳಬೇಕು, ಮೊದಲು ನೀವು ಹೇಳಿರ್ತಕ್ಕಂಥ ಕನ್ನಡದ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಹಿಂದಕ್ಕೆ ಪಡಿಬೇಕು, ಕ್ಷಮಾಪಣೆ ಕೇಳಬೇಕು. ಇದಾದರೆ ನಾವು ರಾಜ್ಯಸಭೆಗೆ ಕರೆಸ್ತೀವಿ ಅಂತ ಹೇಳಬೇಕು. ಇಲ್ಲ ಸ್ಟಾಲಿನ್ಗೆ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳು ಚಿತ್ರಗಳು, ಇಡೀ ಎಲ್ಲ ಚಿತ್ರಗಳು ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ, ಎಚ್ಚರಿಕೆ. ಮತ್ತು ಈ ಕಮಲ್ ಹಾಸನ್ ಚಿತ್ರ ಬರ್ತಾ ಇದೆ, ಅದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಇದು ಕನ್ನಡಿಗರಿಗಾಗಿರ್ತಕ್ಕಂಥ ಅಪಮಾನ, ಅಗೌರವ, ಇದು ಕನ್ನಡಿಗರ ಮೇಲೆ ದಾಳಿ, ದಬ್ಬಾಳಿಕೆ, ಇದು ನಿಜಕ್ಕೂ ಬಹಳ ಅತ್ಯಂತ ಅಗೌರವ. ಒಂದು ಕಡೆ ಹಿಂದಿಯವರದು, ಒಂದು ಕಡೆ ತಮಿಳರದು, ಮತ್ತೊಂದು ಕಡೆ ಮಲಯಾಳಿಗಳದು. ಇದು ನಮ್ಮ ಮೇಲೆ ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ತೀವ್ರ ಆಗಿದೆ. ಅದಕ್ಕೆ ಇದು ಒಂದು ಶಕ್ತಿ ಕೊಡುವ ರೀತಿ ಆಗುತ್ತೆ. ಕಮಲ್ ಹಾಸನ್ ಯಾವ ಕಾರಣಕ್ಕೂ ಕೂಡಲೇ ತೆಗೆದುಕೊಳ್ಳಲೇಬೇಕು. ಕ್ಷಮಾಪಣೆ ಕೇಳದೇ ಇದ್ದ ಪಕ್ಷದಲ್ಲಿ ರೂಪುರೇಷೆಗಳು ಏನು ಹೋರಾಟ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ, ಅಥವಾ ಚಿತ್ರರಂಗದ ಕಡೆಯಿಂದ ಯಾವ ರೀತಿ ಬೆಂಬಲವನ್ನು ತಾವು ಕೇಳ್ತಾ ಇದ್ದಾರೆ, ಯಾವ ರೀತಿ ಅವರ ನಡೆ ಯಾವ ರೀತಿ ಇರಬೇಕು? ಅದೇ ಈಗ ನಾನು ಚಿತ್ರರಂಗದವರೆಗೂ ಹೇಳ್ತೀನಿ, ಬಹಳ ಗಂಭೀರವಾಗಿ ವಾಣಿಜ್ಯ ಮಂಡಳಿಯವರು ನೇರವಾಗಿ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಬೇಕು. ಅವರು ಇದರಲ್ಲಿ ವಾಣಿಜ್ಯ ಮಂಡಳಿ, ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಿಗರಿಗೆ ಕಮಲ್ ಹಾಸನ್ ಮಾಡಿರ್ತಕ್ಕಂಥ ಅಪಮಾನ, ಅಗೌರವ, ಇದನ್ನು ಯಾವ ಕಾರಣಕ್ಕೂ ಸಹಿಸೋಕೆ ಸಾಧ್ಯ ಇಲ್ಲ. ವಾಣಿಜ್ಯ ಮಂಡಳಿಯವರು ತೀರ್ಮಾನ ತೆಗೆದುಕೊಳ್ಬೇಕು. ಅವರು ಸಂಪೂರ್ಣ ಬೀದಿಗೆ ಇಳಿಬೇಕಾಗುತ್ತೆ. ಇದು ಸರ್ಕಾರವನ್ನು ಹೇಳ್ತೀನಿ, ನೀವೇ ಸರ್ಕಾರವೇ ಕಮಲ್ ಹಾಸನ್ ಮೇಲೆ ಮೊಕದ್ದಮೆ ದಾಖಲು ಮಾಡಿ, ಸರ್ಕಾರವೇ ಕೂಡಲೇ ಚೀಫ್ ಸೆಕ್ರೆಟರಿ ಅವರು ಅವನ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು. ಕೂಡಲೇ ಕ್ಷಮಾಪಣೆ ಕೇಳಬೇಕು. ಇಲ್ಲದೆ ಹೇಳು ಹೆಂಗೆ ತಮಿಳಿನಿಂದ ಕನ್ನಡ ಹೆಂಗೆ ಉದಯವಾಯಿತು ಹೇಳಲೇಬೇಕು. ಇಲ್ಲ ಅಂತಂದರೆ ಕರ್ನಾಟಕದೊಳಗೆ ಕಮಲ್ ಹಾಸನ್ ಬಹಿಷ್ಕಾರ, ಕರ್ನಾಟಕದೊಳಗೆ ಬರೋಕ್ಕೆ ಕೊಡ್ದು. ನಾವಂತೂ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ. ನಾಳೆ ರಾಮನಗರದಲ್ಲೂ ಹೋರಾಟ, ನಾಳಿದ್ದು ಮೈಸೂರಿನಲ್ಲಿ, ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ.